ನಮಸ್ಕಾರ ಕುಂಭ ರಾಶಿಯ ಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ಏಪ್ರಿಲ್ 17 ಮತ್ತು 18 ರ ಅಮಾವಾಸ್ಯೆ ಮತ್ತು ತ್ರಿಗ್ರಹ ಯೋಗದ ಬಗ್ಗೆ ಮಾತನಾಡಿದ್ದೆವು. ಆ 2 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಆದ ಬದಲಾವಣೆಗಳು, ಮಾನಸಿಕ ಒತ್ತಡಗಳು ಈಗ ಒಂದು ಹಂತಕ್ಕೆ ಬಂದು ನಿಂತಿವೆ. ಈಗ ನಾವು ಚರ್ಚಿಸುತ್ತಿರುವುದು ಏಪ್ರಿಲ್ 19 ಮತ್ತು 20, 2026 ಕುರಿತು. ಈ 2 ದಿನಗಳು ಕುಂಭ ರಾಶಿಯವರ ಪಾಲಿಗೆ ಕೇವಲ ಸಾಮಾನ್ಯ ದಿನಗಳಲ್ಲ, ಬದಲಾಗಿ ನಿಮ್ಮ ಜೀವನದ ಮುಂದಿನ ಹಂತಕ್ಕೆ ನಾಂದಿ ಹಾಡುವ ದಿನಗಳು. ವೈಶಾಖ ಮಾಸದ ಈ ಪವಿತ್ರ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರಲಿದೆ? ಧನ ಲಾಭದ ಯೋಗಗಳಿವೆಯೇ? ಅಥವಾ ನೀವು ಎಚ್ಚರಿಕೆಯಿಂದ ಇರಬೇಕಾದ ಸಮಯವೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾವು ಉತ್ತರ ನೀಡಲಿದ್ದೇವೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ವಿಡಿಯೋದ ಕೊನೆಯಲ್ಲಿ ನಾನು ಈ ದಿನಗಳಿಗಾಗಿ ವಿಶೇಷ ಮಹಾಪರಿಹಾರವನ್ನು ತಿಳಿಸಲಿದ್ದೇನೆ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಪಂಚಾಂಗ ಮತ್ತು ಗ್ರಹಗತಿಗಳ ವಿಶ್ಲೇಷಣೆ. ಬಂಧುಗಳೇ, ಮೊದಲಿಗೆ ಈ 2 ದಿನಗಳ ಪಂಚಾಂಗವನ್ನು ನೋಡೋಣ. ಏಪ್ರಿಲ್ 19, 2026 ರವಿವಾರದ ದಿನ. ಅಂದು ವೈಶಾಖ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿ. ಚಂದ್ರನು ಅಂದು ಮೇಷರಾಶಿಯಿಂದ ಹೊರಬಂದು ತನ್ನ ಉಚ್ಚ ರಾಶಿಯಾದ ವೃಷಭ ರಾಶಿಗೆ ಪ್ರವೇಶಿಸುತ್ತಾನೆ. ಕುಂಭ ರಾಶಿಯವರಿಗೆ ವೃಷಭ ರಾಶಿ 4ನೇ ಮನೆಯಾಗಿದೆ. ಇದನ್ನು ಸುಖಸ್ಥಾನ ಅಥವಾ ಮಾತೃಸ್ಥಾನ ಎಂದು ಕರೆಯಲಾಗುತ್ತದೆ. ಏಪ್ರಿಲ್ 20 ಸೋಮವಾರ, ತೃತೀಯ ತಿಥಿ. ಇದನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುವ ಅಕ್ಷಯ ತೃತೀಯದ ಮುನ್ಸೂಚನೆ ಎನ್ನಬಹುದು. ಚಂದ್ರನು ವೃಷಭ ರಾಶಿಯ ರೋಹಿಣಿ ನಕ್ಷತ್ರದಲ್ಲಿ ಸಂಚರಿಸಲಿದ್ದಾನೆ. ಶನಿ ದೇವನು ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಅಂದರೆ ಧನಸ್ಥಾನದಲ್ಲಿದ್ದರೆ, 3ನೇ ಮನೆಯಲ್ಲಿ ಸೂರ್ಯ ಮತ್ತು ಶುಕ್ರರ ಪ್ರಭಾವ ಮುಂದುವರಿಯಲಿದೆ. ಈ ಗ್ರಹಗಳ ಜೋಡಣೆಯು ನಿಮ್ಮ ಜೀವನದಲ್ಲಿ ಒಂದು ರೀತಿಯ ಸ್ಥಿರತೆಯನ್ನು ತರಲಿದೆ. ಬಂಧುಗಳೇ, ಇದು ಈ 2 ದಿನಗಳ ಗ್ರಹ, ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು, ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಕುಂಭ ರಾಶಿಯ ಫಲಗಳನ್ನು ನೋಡೋಣ. ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ. ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ, ಮೂಲ ಆಕರಗಳಲ್ಲಿ ಹೇಳಿರುವಂತೆ ನಿಮ್ಮಲ್ಲಿನ ಶಕ್ತಿ ಮತ್ತು ಧನಾತ್ಮಕತೆ ಹೆಚ್ಚಾಗಲಿದೆ. ಚಂದ್ರನು 4ನೇ ಮನೆಯಲ್ಲಿ ಉಚ್ಚನಾಗಿರುವುದರಿಂದ ನಿಮ್ಮ ಮಾನಸಿಕ ಶಾಂತಿ ವೃದ್ಧಿಯಾಗುತ್ತದೆ. ಕಳೆದ ಕೆಲವು ದಿನಗಳಿಂದ ನೀವು ಅನುಭವಿಸುತ್ತಿದ್ದ ಅಜ್ಞಾತ ಭಯ ಅಥವಾ ಆತಂಕಗಳು ಈಗ ಮಾಯವಾಗಲಿವೆ. ಕುಂಭ ರಾಶಿಯವರು ಈ ದಿನಗಳಲ್ಲಿ ಹೆಚ್ಚು ಎನರ್ಜೆಟಿಕ್ ಆಗಿರುತ್ತೀರಿ. ನಿಮ್ಮ ಸುತ್ತಮುತ್ತಲಿನವರಿಗೆ ನಿಮ್ಮ ವೈಬ್ಸ್ ಪ್ರೇರಣೆ ನೀಡಲಿವೆ. ಆದರೆ ಚಂದ್ರನು 4ನೇ ಮನೆಯಲ್ಲಿರುವುದರಿಂದ ಎದೆ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಎಚ್ಚರಿಕೆ ವಹಿಸಿ. ತಂಪಾದ ಪದಾರ್ಥಗಳ ಸೇವನೆಯಿಂದ ದೂರವಿರಿ. ಮನೆಯ ಹಿರಿಯರ, ವಿಶೇಷವಾಗಿ ತಾಯಿಯ ಆರೋಗ್ಯದ ಕಡೆಗೆ ಗಮನ ಕೊಡುವುದು ಅವಶ್ಯಕ. ಒಟ್ಟಾರೆಯಾಗಿ ದೈಹಿಕವಾಗಿ ನೀವು ಸದೃಢರಾಗಿರುತ್ತೀರಿ ಮತ್ತು ಯಾವುದೇ ಹಳೆಯ ಕಾಯಿಲೆಗಳಿಂದ ಚೇತರಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ವೃತ್ತಿ ಮತ್ತು ಉದ್ಯೋಗ ಜೀವನ. ಉದ್ಯೋಗಸ್ಥರಿಗೆ ಈ 2 ದಿನಗಳು ಬಹಳ ಮಹತ್ವದವು. ನಿಮ್ಮ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ಆಕರಗಳಲ್ಲಿ ತಿಳಿಸಿರುವಂತೆ, ನಿಮ್ಮ ವಿರೋಧಿಗಳು ನಿಮ್ಮ ಬೆನ್ನ ಹಿಂದೆ ಎಷ್ಟೇ ಸಂಚು ರೂಪಿಸಿದರೂ ನಿಮ್ಮ ಕೌಶಲ ಮತ್ತು ನಿಮ್ಮ ಕೆಲಸದ ಶೈಲಿಯ ಮುಂದೆ ಅವರು ಸೋಲೊಪ್ಪಿಕೊಳ್ಳುತ್ತಾರೆ. ನಿಮ್ಮ ಬಾಸ್ ನಿಮ್ಮನ್ನು ಮೆಚ್ಚುವಂತಹ ಕೆಲಸವೊಂದನ್ನು ನೀವು ಈ ದಿನಗಳಲ್ಲಿ ಪೂರ್ಣಗೊಳಿಸುತ್ತೀರಿ. ನೀವು ಸರ್ಕಾರಿ ಉದ್ಯೋಗದಲ್ಲಿದ್ದರೆ ಅಥವಾ ಸರ್ಕಾರಕ್ಕೆ ಸಂಬಂಧಿಸಿದ ಕಾಂಟ್ರಾಕ್ಟ್ ಕೆಲಸ ಮಾಡುತ್ತಿದ್ದರೆ ಬಾಕಿ ಇರುವ ಫೈಲ್ಗಳು ವಿಲೇವಾರಿಯಾಗಲಿವೆ. ನೀವು ಒಂದು ರೀತಿಯ ಡಿಪ್ಲೊಮ್ಯಾಟಿಕ್ ಅಥವಾ ಕೌಶಲದ ನಡವಳಿಕೆಯನ್ನು ರೂಢಿಸಿಕೊಳ್ಳುತ್ತೀರಿ. ಇದು ಕಷ್ಟದ ಪರಿಸ್ಥಿತಿಯನ್ನು ಸುಲಭವಾಗಿ ನಿಭಾಯಿಸಲು ನೆರವಾಗುತ್ತದೆ. ಆನ್ಲೈನ್ ಕೆಲಸ, ಐಟಿ ಕ್ಷೇತ್ರ, ಮಾರ್ಕೆಟಿಂಗ್ ಮತ್ತು ಡಿಸೈನಿಂಗ್ ಕ್ಷೇತ್ರದಲ್ಲಿರುವವರಿಗೆ ಈ ಸಮಯ ಅತ್ಯುತ್ತಮವಾಗಿದೆ. ಹೊಸ ಜವಾಬ್ದಾರಿಗಳು ನಿಮಗೆ ಸಿಗಬಹುದು. ಅದನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿ. ಹಣಕಾಸು ಮತ್ತು ವ್ಯಾಪಾರ. ಆರ್ಥಿಕವಾಗಿ ಏಪ್ರಿಲ್ 19 ಮತ್ತು 20 ನಿಮಗೆ ಸುವರ್ಣ ಕಾಲವೆಂದೇ ಹೇಳಬಹುದು. ನೀವು ವಿಮಾ ಕಂಪನಿ, ಇನ್ಶೂರೆನ್ಸ್, ಬ್ಯಾಂಕಿಂಗ್ ಅಥವಾ ಯಾವುದೇ ಹಣಕಾಸು ಸಂಸ್ಥೆಯೊಂದಿಗೆ ಸಂಬಂಧ ಹೊಂದಿದ್ದರೆ ಅನಿರೀಕ್ಷಿತ ಲಾಭಗಳನ್ನು ನಿರೀಕ್ಷಿಸಬಹುದು. ಹೂಡಿಕೆ ಮಾಡುವವರಿಗೆ ಇದು ಉತ್ತಮ ಸಮಯ. ಚಂದ್ರನು 4ನೇ ಮನೆಯಲ್ಲಿ ಇರುವುದರಿಂದ ಭೂಮಿ, ಮನೆ ಅಥವಾ ವಾಹನ ಖರೀದಿ ಮಾಡುವ ಬಗ್ಗೆ ನೀವು ಆಲೋಚಿಸಬಹುದು. ವ್ಯಾಪಾರಸ್ಥರು ಈ ದಿನಗಳಲ್ಲಿ ದೊಡ್ಡ ಡೀಲ್ಗಳನ್ನು ಅಂತಿಮಗೊಳಿಸುವ ಸಾಧ್ಯತೆಯಿದೆ. ಯಾವುದೋ ಅಜ್ಞಾತ ಮೂಲದಿಂದ ನಿಮಗೆ ಬರಬೇಕಿದ್ದ ಹಣ ಈ ಸಮಯದಲ್ಲಿ ಕೈ ಸೇರಬಹುದು. ಇದು ನಿಮ್ಮ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುತ್ತದೆ. ಆದರೂ ಯಾವುದೇ ವ್ಯವಹಾರ ಮಾಡುವಾಗ ಕಾಗದ ಪತ್ರಗಳನ್ನು ಸರಿಯಾಗಿ ಪರಿಶೀಲಿಸಿ. ನಿಮ್ಮ ವ್ಯವಹಾರದಲ್ಲಿನ ಕಠಿಣ ಪರಿಶ್ರಮಕ್ಕೆ ಈಗ ಸರಿಯಾದ ಪ್ರತಿಫಲ ಸಿಗುವ ಸಮಯ ಹತ್ತಿರ ಬಂದಿದೆ. ಕುಟುಂಬ ಮತ್ತು ಪ್ರೇಮ ಸಂಬಂಧಗಳು. ಕುಟುಂಬದ ದೃಷ್ಟಿಯಿಂದ ಈ 2 ದಿನಗಳು ಬಹಳ ಆಹ್ಲಾದಕರವಾಗಿರುತ್ತವೆ. ಮನೆಯಲ್ಲಿ ಸುಖ ಸಂತೋಷದ ವಾತಾವರಣವಿರುತ್ತದೆ. 4ನೇ ಮನೆಯ ಚಂದ್ರನು ಮನೆಯಲ್ಲಿ ಸೌಂದರೀಕರಣ ಅಥವಾ ಸುಧಾರಣೆಗೆ ಪ್ರೇರೇಪಿಸುತ್ತಾನೆ.
ತಾಯಿಯ ಕಡೆಯಿಂದ ನಿಮಗೆ ಬೆಂಬಲ ಮತ್ತು ಆಶೀರ್ವಾದ ಸಿಗಲಿದೆ. ಇನ್ನು ಪ್ರೇಮ ಜೀವನದ ಬಗ್ಗೆ ಹೇಳುವುದಾದರೆ, ಜ್ಯೋತಿಷ್ಯದ ಮಾಹಿತಿಯಂತೆ ಒಂದು ವಿಶೇಷವಾದ ಸೂಚನೆ ಇದೆ. ನೀವು ರಹಸ್ಯವಾಗಿ ಪ್ರೀತಿಸುತ್ತಿರುವ ವ್ಯಕ್ತಿಯನ್ನು ನೀವು ಈ ದಿನಗಳಲ್ಲಿ ಭೇಟಿಯಾಗುವ ಸಾಧ್ಯತೆಯಿದೆ. ನಿಮ್ಮ ಭಾವನೆಗಳನ್ನು ಅವರ ಮುಂದೆ ವ್ಯಕ್ತಪಡಿಸಲು ಇದು ಸಕಾಲ. ನಿಮ್ಮಿಬ್ಬರ ವಿಚಾರಗಳು ಹೊಂದಾಣಿಕೆಯಾಗುವುದರಿಂದ ಸಂಬಂಧದಲ್ಲಿ ಹೊಸ ಅಧ್ಯಾಯ ಆರಂಭವಾಗಬಹುದು. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಮಧುರ ಸಮಯ ಕಳೆಯಲಿದ್ದಾರೆ. ಯಾವುದಾದರೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಅತಿಯಾಗಿ ಬೆಳೆಸಬೇಡಿ, ಶಾಂತವಾಗಿ ಮಾತನಾಡಿ ಬಗೆಹರಿಸಿಕೊಳ್ಳಿ. ವಿದ್ಯಾರ್ಥಿಗಳು ಮತ್ತು ಹವ್ಯಾಸಗಳು. ವಿದ್ಯಾರ್ಥಿಗಳಿಗೆ ಈ 2 ದಿನಗಳು ಏಕಾಗ್ರತೆ ಹೆಚ್ಚಿಸಲು ಸಹಕಾರಿ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿದ್ದರೆ ಈ ಸಮಯದಲ್ಲಿ ನಿಮ್ಮ ಅಭ್ಯಾಸವು ಬಹಳ ಪರಿಣಾಮಕಾರಿಯಾಗಿರುತ್ತದೆ. ಕಲೆ, ಸಂಗೀತ ಅಥವಾ ಕ್ರೀಡೆಯಲ್ಲಿ ಆಸಕ್ತಿ ಇರುವವರು ತಮ್ಮ ಹವ್ಯಾಸಗಳಿಗೆ ಸಮಯ ಮೀಸಲಿಡಿ. ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೊಸ ಆಲೋಚನೆಗಳಿಗೆ ಹಾದಿ ಮಾಡಿಕೊಡುತ್ತದೆ. ಪರಿಹಾರಗಳು ಮತ್ತು ವಿಶೇಷ ಸಲಹೆಗಳು. ಬಂಧುಗಳೇ, ಏಪ್ರಿಲ್ 19 ಅಮಾವಾಸ್ಯೆಯ ನಂತರದ ದ್ವಿತೀಯ ತಿಥಿಯಾಗಿರುವುದರಿಂದ ಈ ದಿನವು ನಿಮ್ಮ ಪಿತೃಗಳ ಸ್ಮರಣೆ ಮಾಡುವುದು ಮತ್ತು ದಾನ ಮಾಡುವುದು ಬಹಳ ಒಳ್ಳೆಯದು. ಏಪ್ರಿಲ್ 20 ಸೋಮವಾರದ ದಿನ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಜಲಾಭಿಷೇಕ ಮಾಡಿ. ಇದರಿಂದ ನಿಮ್ಮ ಮನಸ್ಸು ಮತ್ತಷ್ಟು ಶಾಂತವಾಗುತ್ತದೆ. ಅಶ್ವತ್ಥ ಮರಕ್ಕೆ ನೀರು ಹಾಕಿ ದೀಪ ಹಚ್ಚುವುದು ಕುಂಭ ರಾಶಿಯವರಿಗೆ ಅದೃಷ್ಟ ತರುತ್ತದೆ. ಹಸಿದವರಿಗೆ ಅಥವಾ ಪ್ರಾಣಿಗಳಿಗೆ ಆಹಾರ ನೀಡಿ. ಇದು ನಿಮ್ಮ ಜಾತಕದಲ್ಲಿರುವ ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ. ಕುಂಭ ರಾಶಿಯವರೇ, ಈ 2 ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಸಕಾರಾತ್ಮಕವಾಗಿವೆ. ನಿಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಸಮಯವು ನಿಮ್ಮ ಪರವಾಗಿದೆ, ಅದರ ಸರಿಯಾದ ಬಳಕೆ ಮಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಂಭ ರಾಶಿಯ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಶುಭ ದಿನ.